Hi all, welcome to my YouTube channel, The Lifestyle Framework. Hope you are all doing well. ಯಾರ್ಯಾರು ಅಂಡಮಾನಿಗೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅವರಿಗೋಸ್ಕರ ಈ ವಿಡಿಯೋ. ಎಷ್ಟು ದಿನ ಬೇಕಾಗುತ್ತೆ ಮತ್ತು ಎಷ್ಟು ದುಡ್ಡು ಬೇಕಾಗುತ್ತೆ ಎಲ್ಲ ಹೇಳ್ತೀನಿ ಈ ವಿಡಿಯೋನಲ್ಲಿ. ಲಾಸ್ಟ್ವರೆಗೂ ನೋಡಿ. ನಾವು 6 ನೈಟ್ಸು 7 ಡೇಸ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ಮತ್ತು ಬಜೆಟ್ ಎಷ್ಟಾಯಿತು ಅಂತಂದರೆ ನಾವು 3 ಪೀಪಲ್ ಅಲ್ವಾ, ನಮಗೆ 2.5 ಆಗಿತ್ತು, 2.5 ಲ್ಯಾಕ್ಸ್ ಆಗಿತ್ತು. ಫುಲ್ ಇನ್ಕ್ಲೂಡಿಂಗ್ ಎವ್ರಿಥಿಂಗ್, ಫ್ಲೈಟ್ ಮತ್ತು ಹೋಟೆಲ್ ಸ್ಟೇ ಮತ್ತು ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ನು, ಕ್ರೂಸು, ಇಂಟರ್ನಲ್ ಟ್ರಾನ್ಸ್ಪೋರ್ಟೇಷನ್ನು, ಕ್ರೂಸು ಮತ್ತು ಫುಡ್ ಇದೆಲ್ಲ ಇನ್ಕ್ಲೂಡ್ ಆಗಿ 2.5 ಆಗಿತ್ತು ನಮಗೆ. ನಾವು ಫಸ್ಟು ಫ್ಲೈಟ್ ಬುಕ್ ಮಾಡಿದ್ವಿ. ಅದಾದಮೇಲೆ booking.com ಯೂಸ್ ಮಾಡಿ ಹೋಟೆಲ್ಸ್ ಎಲ್ಲ ಬುಕ್ ಮಾಡ್ಕೊಂಡ್ವಿ. ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನಿಗೆ ಅಲ್ಲಿ ಒಬ್ಬರು ನಂಬರ್ ನಾನು ಆಮೇಲೆ ಲಾಸ್ಟಿಗೆ ನಿಮಗೆ ಶೇರ್ ಮಾಡ್ತೀನಿ. ನೀವು ಬೇಕಿದ್ರೆ ಅವ್ರ ಹೆಲ್ಪ್ ತೊಗೊಳ್ಬೋದು. 2 ವೀಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ, ಅಥವಾ ಕಾರ್ ಬೇಕಾದ್ರೂ ನಿಮ್ಗೆ ಯಾವ್ದು ಕಂಫರ್ಟೇಬಲು ಅದನ್ನ ಚೂಸ್ ಮಾಡ್ಕೊಳ್ಬೋದು. ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ ನೀವು ಮಾಡ್ಕೊಳ್ಬೋದು. ಮತ್ತು 6 ನೈಟ್ 7 ಡೇಸ್ ಹೇಳಿದೆ ಅಲ್ಲ, ಅದರಲ್ಲಿ ಬೇಕಿದ್ರೆ ನೀವು 1-2 ಡೇಸನ್ನು ರೆಡ್ಯೂಸ್ ಮಾಡ್ಕೊಳ್ಬೋದು. ಬೇಸ್ಡ್ ಆನ್ ನಿಮ್ಗೆ ಹೇಗೆ ಬೇಕೋ ಆ ಥರ ಐಟಿನರಿ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ನಾವು ಹೇಗೆ ಹೋಗಿದ್ವಿ ಅದನ್ನು ಹೇಳ್ತಾ ಹೋಗ್ತೀನಿ. ನೀವು ಹೇಗಂದರೆ, ಇವಾಗ ನಾವು ಪೋರ್ಟ್ ಬ್ಲೇರಲ್ಲೇ ನಮ್ಗೆ ಆಲ್ಮೋಸ್ಟ್ 4 ನೈಟ್ಸ್ ಏನೋ ಸ್ಟೇ ಮಾಡಿದ್ವಿ ಟೋಟಲಾಗಿ, ಹೋಗಿದಾಗ ಮತ್ತು ಬರುವಾಗ. ಆ ಥರ ಎಲ್ಲ ನೀವು ಅದನ್ನ ರೆಡ್ಯೂಸ್ ಮಾಡ್ಕೊಳ್ಬೋದು. ಆ ಥರ ಏನಾದರೂ ನಿಮ್ಮ ಬೇಕಾಗಿರೋ ಥರ ರಿಕ್ವೈರ್ಮೆಂಟ್ ಥರ ನೀವು ಐಟಿನರಿ ಪ್ಲ್ಯಾನ್ ಮಾಡ್ಕೊಳ್ಬೋದು. ನಾವು ಫಸ್ಟ್ ಡೇ ಏನು ಮಾಡಿದ್ವಿ, ಪೋರ್ಟ್ ಬ್ಲೇರ್ಗೆ ಹೋದ್ವಿ. ಪೋರ್ಟ್ ಬ್ಲೇರಲ್ಲಿ ಸೆಲ್ಯುಲಾರ್ ಜೈಲು ಮತ್ತು ಕಾಬ್ಸ್ ಬೇ ಕೋವ್ ಬೀಚ್ಗೆ ಹೋಗಿದ್ವಿ. ಅದಷ್ಟು ನೋಡ್ಕೊಂಡು, ಮತ್ತು ಫ್ರೀಡಮ್ ಪಾರ್ಕ್, ಅದೊಂದು ಫ್ಲ್ಯಾಗ್ ಹಾಯ್ಸ್ಟ್ ಪ್ಲೇಸ್ ಇದೆ, ಅಲ್ಲಿ ಎಲ್ಲ ಲ್ಯಾಂಗ್ವೇಜಸಲ್ಲೂ ಬರೆದಿದ್ದಾರೆ ಕಲ್ ಮೇಲೆ. ಅದೊಂದು ಪ್ಲೇಸ್ ನೋಡಿದ್ವಿ. ಇದೆಲ್ಲ ನೋಡಿಕೊಂಡು ಸಿಟಿ ಎಲ್ಲ ಒಂದು ಸ್ವಲ್ಪ ನೋಡ್ಕೊಂಡು ಬಂದ್ವಿ. ಪೋರ್ಟ್ ಬ್ಲೇರಲ್ಲಿ ಅವತ್ತು ಸಂಜೆ ಸ್ಟೇ ಮಾಡಿ, ಫಸ್ಟ್ ಹೋಗಿದ್ದಿನ ಒಂದು ಬೇರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆನೇ ಇತ್ತು ನಮಗೆ ನೌಟಿಕಾ ಕ್ರೂಸ್ ಬುಕ್ ಮಾಡಿಕೊಟ್ಟಿದ್ರು ನಮಗವರು. ನಾವು ಹೆಲ್ಪ್ ತೊಗೊಂಡಿದ್ವಿ ಅಂತ ಹೇಳಿದ್ವಿ ಅಲ್ಲ, ಇಂಟರ್ನಲ್ ಓಡಾಡಲಿಕ್ಕೆ ಅವ್ರ ಹತ್ರ. ಅಥವಾ ನೀವೇ ಡೈರೆಕ್ಟಾಗೂ ಕೂಡ, ನಾನು ಆಮೇಲೆ ಲಿಂಕ್ ಶೇರ್ ಮಾಡ್ತೀನಿ ಕ್ರೂಸ್ ಹೇಗೆ ಬುಕ್ ಮಾಡೋದಂತ. ಅದರಲ್ಲಿ ನೀವು ಬೇಕಾದರೆ ಬುಕ್ ಮಾಡ್ಕೊಳ್ಬೋದು. ಬಟ್ ಬಿಫೋರ್ ರೀಚಿಂಗ್ ಅಂಡಮಾನ್ ನೀವು ಬುಕ್ ಮಾಡಿಕೊಂಡ್ರೆ ಇಟ್ಸ್ ಬೆಟರ್. ಆವಾಗ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು ಯಾವ ಟೈಮಿಗಿದೆ, ನೀವು ಎಷ್ಟೊತ್ತಿಗೆ ಪೋರ್ಟ್ ಬ್ಲೇರ್ ರೀಚ್ ಆಗಬೇಕು, ಎಲ್ಲ ಫ್ಲೈಟ್ ಟೈಮಿಂಗ್ಸಿಂದ ಹಿಡಿದು ಕ್ರೂಸ್ ಟೈಮಿಂಗ್ಸ್ ಎಲ್ಲ ಮ್ಯಾಚ್ ಮಾಡ್ಕೊಳ್ಬೋದು. ನಾವು ಹೋಗಿದ್ದ ದಿನವೇ ಹೋದರೆ ಸ್ವಲ್ಪ ಕ್ರೂಸ್ ಗಡಿಬಿಡಿ ಆಗುತ್ತೆ ಅಂತ ಹೇಳಿ ನಾವು ನೆಕ್ಸ್ಟ್ ಡೇ ಹೋದ್ವಿ ಆವ್ಲಾಕಿಗೆ. ಅದಕ್ಕೆ ಇದೆಲ್ಲ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಮುಂಚೆನೇ ಬುಕ್ ಮಾಡಿಕೊಂಡ್ರೆ ಫ್ಲೈಟು ಕ್ರೂಸು ಎಲ್ಲ ಯಾವತ್ತು ಆವ್ಲಾಕ್ಗೆ ಹೋಗ್ತೀರಾ ಅದೆಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಒಳ್ಳೆಯದು. ಅದಕ್ಕೆ ಏನು ಮಾಡಬೇಕಂತಂದರೆ, ಯೂಶ್ವಲಿ ಹೋಗಿದ್ದ ದಿನ ಪೋರ್ಟ್ ಬ್ಲೇರೇ ನೋಡಿ ನೆಕ್ಸ್ಟ್ ಡೇ ಚೂಸ್ ಮಾಡೋದು ಬೆಟರ್ ಅನಿಸುತ್ತೆ. ಇಲ್ಲ ಡೈರೆಕ್ಟ್ ಆವ್ಲಾಕಿಗೆ ಬೇಕಾದರೂ ಹೋಗ್ಬೋದು, ಅದು ಒಂದು ಆಪ್ಷನ್ನು. ಹೋಗಿದ್ದ ದಿನವೇ ಡೈರೆಕ್ಟ್ ಆವ್ಲಾಕಿಗೆ ರೀಚ್ ಆಗ್ಬೋದು. ಬೇಕಿದ್ರೆ ನೀವು ಲಾಸ್ಟ್ ಕ್ರೂಸ್ ಇಟ್ಕೊಂಡು ರೀಚ್ ಆಗ್ಬೋದು ಆವ್ಲಾಕಿಗೆ. ಆವ್ಲಾಕಲ್ಲಿ ಇದು ಪೋರ್ಟ್ ಬ್ಲೇರಲ್ಲಿ ನಾವು ಅವತ್ತು ಸಂಜೆ ಎಲ್ಲ ನೋಡಾದಮೇಲೆ ನೆಕ್ಸ್ಟ್ ವಾಪಸ್ ಬರ್ತಾನು ಪೋರ್ಟ್ ಬ್ಲೇರಲ್ಲೇ ಒಂದು ಚಿಡಿಯಾಟಾಪು ಬೀಚ್ ಇದೆ ಮತ್ತು ಬಾಟನಿಕಲ್ ಗಾರ್ಡನ್ ಇದೆ. ಅದನ್ನೆಲ್ಲ ಕವರ್ ಮಾಡ್ಕೊಂಡ್ವಿ ನಾವು ಲಾಸ್ಟ್ ದಿನ. ಅಂದರೆ ನಮಗೆ ಫ್ಲೈಟ್ ಇತ್ತಲ್ಲ ಲಾಸ್ಟ್ ದಿನ ಹೊರಡ್ಬೇಕಾದ್ರೆ, ಅವತ್ತು ಸ್ವಲ್ಪ ನಮಗೆ ಟೈಮ್ ಇತ್ತು, ಮಧ್ಯಾಹ್ನ ನನಗಿತ್ತು. ಅಲ್ಲಿ ತನಕ ಏನು ಮಾಡೋದು, ಬೇರೆ ಯಾವ್ದಾದ್ರು ಪ್ಲೇಸ್ ಇದೆಯಾ ಅಂತ ಕೇಳಿ ಅವಾಗಷ್ಟೇ ಡಿಸೈಡ್ ಮಾಡಿ ಅಲ್ಲಿ ಹೋಗಿ ನೋಡ್ಕೊಂಡು ಬಂದ್ವಿ. ಅದು ಚೆನ್ನಾಗಿದೆ ಬೀಚು ಮತ್ತು ಪ್ಲೇಸ್ ಎಲ್ಲ. ಅಲ್ಲಿಂದ ನಿಕೋಬಾರ್ ಕಾಣಿಸುತ್ತೆ. ಅದು ರಿಸ್ಟ್ರಿಕ್ಟೆಡ್ ಏರಿಯಾ, ನಮಗೆಲ್ಲ ಅಲೋ ಇಲ್ಲ. ಅಂದರೆ ಏರ್ಫೋರ್ಸು, ನೇವಿ ಇವ್ರಿಗೆಲ್ಲ ಮಾತ್ರ ಇರೋದು. ನಮ್ಗೆ ಅಲ್ಲಿಂದ ನಿಕೋಬಾರ್ ಕಾಣಿಸುತ್ತೆ ಅಷ್ಟೇ, ಬಟ್ ನಮಗೆಲ್ಲ ಅಲೋ ಇಲ್ಲ, ನಾವು ಹೋಗೋಕ್ಕಾಗಲ್ಲ. ಬೀಚ್ ನೋಡ್ಬೋದು, ಬಾಟನಿಕಲ್ ಗಾರ್ಡನ್ ಎಲ್ಲ ನೋಡ್ಕೊಂಡು ಬರ್ಬೋದು. ಸೊ ನಮ್ಮದು ನೆಕ್ಸ್ಟು ಹೇಳ್ದೆ ಅಲ್ಲ, ಅವತ್ತು ನಾವು ರೀಚ್ ಆದಮೇಲೆ ಅವತ್ತು ಪೋರ್ಟ್ ಬ್ಲೇರಲ್ಲೇ ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ಗೆ ಕ್ರೂಸ್ ಇರುತ್ತೆ. ಕ್ರೂಸ್ಗೂ ಕೂಡ ಚೆಕ್ಕಿನೆಲ್ಲ ಇರುತ್ತೆ ಸೇಮ್. ಆಲ್ಮೋಸ್ಟ್ ಫ್ಲೈಟಲ್ಲಿ ಹೇಗೆ ಅರ್ಲಿ ನೀವು ಇಷ್ಟೊತ್ತು ಮುಂಚೆನೇ ಅಲ್ಲಿ ಇರಬೇಕಂತ ಇದೆಯಾ, ಇದಕ್ಕೂ ಅದೇ ಥರ ಇರುತ್ತೆ. ನೀವು ಇಷ್ಟು ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಅದಕ್ಕೆ ಆ ಟೈಮಿಗೆ ಮುಂಚೆ ನೀವು ಅಲ್ಲಿ ಇರಬೇಕು. ಅವ್ರು ಸೇಮ್ ಚೆಕ್ಕಿಂಗ್ ಪ್ರಾಸೆಸ್ ಆಗುತ್ತೆ. ಬ್ಯಾಗೆಲ್ಲ ಲಗೇಜ್ ಎಲ್ಲ ಚೆಕ್ ಮಾಡಿ ಅವ್ರು ಒಳಗಡೆ ಬಿಡ್ತಾರೆ. ಆಮೇಲೆ ಹೊರಟಿ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಅದೆಲ್ಲ ಕ್ರೂಸಿನ ವೀಡಿಯೋ ಎಲ್ಲ. ಅವತ್ತು ಸಂಜೆ ನಾವು ಹ್ಯಾವ್ಲಾಕಿಗೆ ಹೋಗಿ ಇದು ರಾಧಾನಗರ್ ಬೀಚು, ಹ್ಯಾವ್ಲಾಕ್ ಬೀಚ್ ಅಂತ ಮುಂಚೆ ಕರಿತಾಯಿದ್ರು, ಇವಾಗ ನೇಮ್ ಚೇಂಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆ ಬೀಚು, ತುಂಬ ಫೇಮಸ್ ಬೀಚು ಅಂಡಮಾನಲ್ಲೇ. ಸೊ ನಾವಿವಾಗ 1 ಡೇ ಹೋಗಿದ್ದ ದಿನ ಪೋರ್ಟ್ ಬ್ಲೇರ್ ನೋಡಿದ್ವಿ, ಸಿಟಿ ಎಲ್ಲ ನೋಡಿದ್ವಿ, ಮತ್ತು ಬರ್ತಾನೂ ಪೋರ್ಟ್ ಬ್ಲೇರ್ ನೋಡಿದ್ವಿ. ಅದು ಬಿಟ್ಟು ನೆಕ್ಸ್ಟು ಮಧ್ಯದಲ್ಲಿ ಒಂದು ದಿನ ನಾವು ಪೋರ್ಟ್ ಬ್ಲೇರಲ್ಲಿ ಜಾಲಿ ಬಾಯ್ ಅಂತ ಒಂದು ಐಲ್ಯಾಂಡ್ ಚೂಸ್ ಮಾಡಿದ್ವಿ, ಅದಕ್ಕೆ ಹೋಗಿ ಬಂದ್ವಿ.
ಇನ್ನೊಂದು ದಿನ ಏನು ಮಾಡಿದ್ವಿ ನಾವು, ಪೋರ್ಟ್ ಬ್ಲೇರಲ್ಲಿ ಉಳಿದಿದ್ದ ದಿನ ಬಾರತಂಗ್ ಅಂತ ಒಂದು ಐಲ್ಯಾಂಡ್ ಇದೆ. ಅದು ಪೋರ್ಟ್ ಬ್ಲೇರಿಂದ ಲ್ಯಾಂಡ್ ರೂಟಲ್ಲೇ ಹೋಗಬೇಕು. ತುಂಬ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಬೇಕು, ಯಾಕಂದರೆ ಜರವಾಸ್ ಅಂತ ಒಂದು ಟ್ರೈಬಲ್ ಪೀಪಲ್ ವಾಸ ಮಾಡೋ ಜಾಗ ಅದು. ಅದಕ್ಕೆ ಅಲ್ಲಿ ಚೆಕ್ ಮಾಡ್ತಾರೆ, ಫಾರೆಸ್ಟ್ ಏರಿಯಾ ಚೆಕ್ ಮಾಡಿ ಬಿಡ್ತಾರೆ. ಅದಕ್ಕೆ ಅರ್ಲಿ ಮಾರ್ನಿಂಗ್ ಹೋಗಬೇಕು. ಅದಕ್ಕೆ ಒಂದು ದಿನ ಆಯಿತು. ನೆಕ್ಸ್ಟು ಆ ವ್ಲಾಗಲ್ಲಿ 2 ಡೇಸ್ ಉಳಿದಿದ್ವಿ ನಾವು. ಫಸ್ಟ್ ದಿನ ಏನು ಮಾಡಿದ್ವಿ ನಾವು, ಬೀಚಸ್ಸು ಮತ್ತು ಫಸ್ಟ್ ದಿನ ಬೀಚಿಗೆ ಹೋಗಿ ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ಡೇ ನಾವು ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ವಿ ಎಲಿಫೆಂಟ್ ಬೀಚಲ್ಲಿ. ಅದೆಲ್ಲ ನಾನು ಕವರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ. ನೆಕ್ಸ್ಟ್ ಡೇ ನಾವು ಆ ವ್ಲಾಕಿಂದ ಹೊರಟಿ ನೀಲ್ ಐಲ್ಯಾಂಡ್ ಕವರ್ ಮಾಡಿ ಪೋರ್ಟ್ ಬ್ಲೇರಿಗೆ ಬಂದಿದ್ವಿ. ಸೊ ಟೋಟಲ್ ನಮ್ಮದು 6 ನೈಟ್ಸು 7 ಡೇಸ್ ಆಯಿತು. ನಾನು ಹೇಳ್ದೆ ಏನೇನು ಕವರ್ ಮಾಡಿದ್ವಿ ಅಂತ. ಹೋಗಿದ್ವಿ ನಾವು ಪೋರ್ಟ್ ಬ್ಲೇರು. ನೆಕ್ಸ್ಟ್ ಡೇ ನಾವು ಆ ವ್ಲಾಕಿಗೆ ಹೋದ್ವಿ. ಆ ವ್ಲಾಕಲ್ಲಿ 2 ಡೇಸ್ ಇದ್ವಿ. ಅದಾದಮೇಲೆ ಹೊರಡ್ಬೇಕಾದ್ರೆ ಬರ್ತಾ ನಾವು ನೀಲ್ ಐಲ್ಯಾಂಡ್ ನೋಡಿಕೊಂಡು ಆಮೇಲೆ ಪೋರ್ಟ್ ಬ್ಲೇರಿಗೆ ಬಂದ್ವಿ. ಪೋರ್ಟ್ ಬ್ಲೇರಿಗೆ ಬಂದು ನೆಕ್ಸ್ಟ್ ಡೇ ಬಾರತಂಗ್ ಹೋಗಿ ಅದ್ರ ನೆಕ್ಸ್ಟ್ ಡೇ ಜಾಲಿ ಬಾಯ್ ಐಲ್ಯಾಂಡ್ ನೋಡಿ. ನೆಕ್ಸ್ಟ್ ಡೇ ನಮಗೆ ಫ್ಲೈಟ್ ಇತ್ತು. ಸೊ ಮಧ್ಯಾಹ್ನ ಇದ್ದಿದ್ದರಿಂದ ಬೆಳಗ್ಗೆ ಯಾವುದಾದ್ರೂ ಕವರ್ ಮಾಡ್ಬೋದಾ ಪ್ಲೇಸ್ನ ಅಂತ ಕೇಳಿ ಪೋರ್ಟ್ ಬ್ಲೇರಲ್ಲಿ ನಾವೇನು ಮಾಡಿದ್ವಿ, ಚಿಡಿಯಾ ತಾಪು ಒಂದು ಬೀಚ್ ಇದೆ, ಅದನ್ನು ಕವರ್ ಮಾಡಿ ಮತ್ತು ಬಾಟಾನಿಕಲ್ ಗಾರ್ಡನ್ ಕವರ್ ಮಾಡ್ಕೊಂಡು. ಕಾಸ್ಟ್ ಎಲ್ಲಿ ರೆಡ್ಯೂಸ್ ಮಾಡ್ಬೋದು ಅಂದರೆ, ನಾವು ವ್ಯಾವ್ಲಾಕಲ್ಲಿ 2 ಡೇಸ್ ಸ್ಟೇ ಮಾಡಿದ್ವಿ ಅಲ್ವಾ, ಆ ಹೋಟೆಲ್ಗೆ ನಾವು 25,000 to 30,000 ಏನೋ ಕೊಟ್ಟಿದ್ವಿ. ಮತ್ತು ಅವ್ರದ್ದು ಬ್ರೇಕ್ಫಾಸ್ಟ್ ಅಷ್ಟೇ ಕವರ್ ಆಗಿತ್ತು, ಲಂಚ್ ಡಿನ್ನರ್ ಕವರ್ ಆಗಿರಲಿಲ್ಲ. ಸೊ ನಾವದು ಎಕ್ಸ್ಟ್ರಾ ದುಡ್ಡು ಪೇ ಮಾಡಿ ತಗೊಳ್ತಾ ಇದ್ದಿದ್ದು. ಯಾಕಂದರೆ ನಮಗೆ ಬೇರೆ ಹತ್ರದಲ್ಲಿ ಯಾವುದೂ ರೆಸ್ಟೋರೆಂಟ್ಸ್ ಎಲ್ಲ ಇರಲಿಲ್ಲ, ಬೀಚಿಂದ ದೂರ ಇತ್ತಿದ್ದು. ನೀವು ಬೀಚ್ ಹತ್ರನೇ ಚೂಸ್ ಮಾಡ್ಕೊಂಡ್ರಿ ಅಂದರೆ ತುಂಬ ರೆಸ್ಟೋರೆಂಟ್ಸು ಇದೆ. ಸೊ ನಿಮಗೆ ಕಾಸ್ಟ್ ಇನ್ನೂ ಕಮ್ಮಿ ಆಗುತ್ತೆ ಆ ವ್ಲಾಕಲ್ಲಿ ಸ್ಟೇ ಮಾಡಬೇಕಾದ್ರೆ. ಆಮೇಲೆ ನನಗನ್ಸಿದ್ದು ನೀಲ್ ಐಲ್ಯಾಂಡಲ್ಲಿ ಒಂದಿನ ಸ್ಟೇ ತೊಗೊಂಡ್ರೆ ಬೆಟರ್ ಅಂತ ಅನಿಸ್ತು. ಯಾಕಂದರೆ ನಮ್ಗೆ ಗೊತ್ತಿರಲಿಲ್ಲ ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ. ಹೋಗಾದ್ಮೇಲೆ ಅನ್ನಿಸ್ತು ಒಂದಿನ ನೀಲ್ ಐಲ್ಯಾಂಡಲ್ಲೂ ಸ್ಟೇ ಮಾಡಬೇಕಿತ್ತು ಅಂತ. ಎಲ್ಲ ಹೋಟೆಲ್ಸಲ್ಲೂ ಬ್ರೇಕ್ಫಾಸ್ಟ್ ಕವರ್ ಆಗಿರುತ್ತೆ. ಲಂಚ್ ಆ್ಯಂಡ್ ಡಿನ್ನರ್ ಮಾತ್ರ ನಾವು ನೋಡ್ಕೊಳ್ಬೇಕಾಗುತ್ತೆ. ಕೆಲವೊಂದು ಸತಿ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ, ಅಲ್ಲೇ ಹತ್ರದಲ್ಲೆಲ್ಲಾದರೂ ನೋಡಿ ಓಕೆ. ಬಟ್ ನೈಟು ನೀವು ಯೂಶ್ವಲಿ ಚೂಸ್ ಮಾಡಬೇಕಾದ್ರೆ ಹೋಟೆಲ್ನ ಸ್ವಲ್ಪ ನೋಡ್ಕೊಳ್ಳಿ, ರೆಸ್ಟೋರೆಂಟ್ಸ್ ಹತ್ರ ಇರೋದನ್ನೇ ಚೂಸ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಇಲ್ಲಾಂದರೆ ಸುಮ್ಮನೆ ನಾವು ಸ್ಟೇ ಮಾಡಿರೋ ಹೋಟೆಲ್ ಏನಾದರೂ ತುಂಬ ಎಕ್ಸ್ಪೆನ್ಸಿವ್ ಇತ್ತಂತಂದರೆ ಅಲ್ಲಿ ನಮಗೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಡಿನ್ನರಿಗೆ. ಸ್ಟೇ ಮಾಡಿರೋದ್ರಲ್ಲಿ ಫುಡ್ ಸಿಗಲ್ಲ ಅಂತಲ್ಲ, ಅವ್ರ ಹತ್ರನೂ ಕಿಚನ್ ಇರುತ್ತೆ, ಅವರು ಪ್ರಿಪೇರ್ ಮಾಡಿ ಕೊಡ್ತಾರೆ. ಕೆಲವೊಂದು ಹೋಟ್ಲಲ್ಲಿ ಇರಲ್ಲ, ಕೆಲವೊಂದ್ರಲ್ಲಿ ಇದೆ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು, ಅಷ್ಟೊಂದು ಟೇಸ್ಟಿಯಾಗಿರಲಿಲ್ಲ ಅಂತಲೂ ಅನ್ನಿಸ್ತು. ಅದಕ್ಕೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ, ಯೂಶ್ವಲಿ ರೆಸ್ಟೋರೆಂಟ್ಸ್ ಹತ್ರ ಇರೋದನ್ನು ಚೂಸ್ ಮಾಡಿದ್ರೆ ಬೆಟರ್. ವೆರಿ ಇಂಪಾರ್ಟೆಂಟು, ಅಂಡಮಾನಿನ ಕ್ಯಾಪಿಟಲ್ಲು ಪೋರ್ಟ್ ಬ್ಲೇರು. ಸೊ ಅದೇ ಎಲ್ಲ ಬೇರೆ ಐಲ್ಯಾಂಡ್ಸಿಗೆ ಕನೆಕ್ಟ್ ಮಾಡುತ್ತೆ ಕ್ರೂಸಲ್ಲಿ. ಮತ್ತು ಬೇರೆ ಸ್ಟೇಟಿಗೆ ಕನೆಕ್ಟ್ ಆಗೋದು ಪೋರ್ಟ್ ಬ್ಲೇರಿಂದನೇ ಥ್ರೂ ಫ್ಲೈಟು. ಇವಾಗ ಸದ್ಯಕ್ಕೆ ಬ್ಯಾಂಗ್ಳೂರು, ಕೋಲ್ಕತ್ತಾ ಮತ್ತು ಚೆನ್ನೈ ಈ 3 ಕಡೆಯಿಂದ ಪೋರ್ಟ್ ಬ್ಲೇರಿಗೆ ಫ್ಲೈಟ್ಸ್ ಇದೆ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಅಂಡಮಾನ್ ನೋಡಲಿಕ್ಕೆ ಪಾಸ್ಪೋರ್ಟ್ ಬೇಕಾ ಅಂತ. ಇಂಡಿಯನ್ ಸಿಟಿಸನ್ಸಿಗೆ ಅಂಡಮಾನ್ ನೋಡೋಕ್ಕೆ ಪಾಸ್ಪೋರ್ಟ್ ಬೇಡ. ಮತ್ತು ಯಾಕಂದರೆ ಅಂಡಮಾನು ಇಂಡಿಯಾಗೆ ಸೇರಿದ್ದು, ನಾವು ಪಾಸ್ಪೋರ್ಟ್ ಇಲ್ದಲೇ ಆರಾಮಾಗಿ ಅಂಡಮಾನ್ಗೆ ಹೋಗಿ ಬರ್ಬೋದು. ಹೌದು, ಅಂಡಮಾನ್ ತುಂಬ ಚೆನ್ನಾಗಿದೆ. ನಾನಿವಾಗ ಆಲ್ರೆಡಿ 2 ಸತಿ ಹೋಗಿದ್ದೀನಿ. ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.